ಮೋಸ ಏನಿದೆನೋ ಅದ್ರ ಮುಂದಿನ ದಿನಗಳಲ್ಲಿ ನಾವು ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರ ಕೂಗು ಒಂದೇ ಒಂದು, ಇವತ್ತು ಈ ಬಜೆಟ್ ಏನ್ ಮಾಡ್ತಾ ಇದ್ದಾರೆ, ಈ ಬಜೆಟ್ ಹೊಸದಾಗಿ ಏನು ಬಜೆಟ್ ಏನ್ ಮಾಡ್ತಾ ಇದ್ದಾರೋ, ಈ ಬಜೆಟ್ ಮಾಡುವಂತ ಟೈಮಲ್ಲಿ ಯಾವ್ದೊಂದು ₹1 ಕೂಡ ಗ್ಯಾರಂಟಿಗಳು ಕಳಿಸಬಾರ್ದು. ₹1 ಕೂಡ ಗ್ಯಾರಂಟಿಗಳು ಕಳಿಸಬಾರ್ದು. ಅವ್ರ ಶಕ್ತಿ ಇದೆ ಅಲ್ಲ ಅವ್ರಿಗೆ. ನಮ್ಮ ರಾಜ್ಯದಲ್ಲಿ ಇವತ್ತು ಆರ್ಥಿಕವಾಗಿ ಏನು ಕಡಿಮೆ ಆಗಿದೆ. ನಮ್ಮ ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಟ್ಯಾಕ್ಸ್ ಪೇಯರ್ಸ್ ಮಹಾರಾಷ್ಟ್ರ ಬಿಟ್ಟು ನಮ್ದು 2ನೇ ಸ್ಥಾನದಲ್ಲಿ ಇದೀವಿ. ಅಷ್ಟೊಂದು ದೊಡ್ಡ ಸಂಪನ್ಮೂಲ ಇದೆ ನಮಗೆ. ಈ ಸಂಪನ್ಮೂಲ ಇದ್ದರೆ ಕೂಡ ನಿಮ್ಮ ಒಳ ಪ್ರತಿಷ್ಠೆ ಸಲುವಾಗಿ ಇವತ್ತು ಎಲ್ಲ SC ST ಜನಾಂಗದ ಹಣವನ್ನು ಕೂಡ ಬಳಕೆ ಮಾಡ್ಕೊಂತ ಇದ್ರಿ. ಇವತ್ತು ಬಜೆಟ್ ಅಲ್ಲಿ ನಿಮ್ಗೆ ಧೈರ್ಯ ಇದ್ರಿ, ನಿಮಗೆ ಬಜೆಟ್ ಬಗ್ಗೆ ಈ SC ST ಜನಾಂಗದ ಬಗ್ಗೆ ಅಂಬೇಡ್ಕರ್ ಅವರ ಬಗ್ಗೆ ಅವ್ರ ಮೇಲೆ ಗೌರವ ಇದ್ರೆ ನೀವು ಈ ಗ್ಯಾರಂಟಿಗಳ ಸಲುವಾಗಿ ಈ ಬಜೆಟ್ ಅಲ್ಲಿ ಹಣ ಎಷ್ಟು ತೆಗೆದಿಡ್ಬೇಕೋ ತೆಗೆದಿಡ್ರಿ, ತೆಗೆದಿಟ್ಟು ಮುಂದಕ್ಕೆ ಹೋಗ್ರಿ. ಆಮೇಲೆ ನೋಡೋಣ ಬೇಕಾದ್ರೆ ಇಲ್ಲ. ಅವತ್ತು ನಿಮ್ಮನ್ನ ಜನ ನಂಬುತ್ತಾರ. ನಮ್ ರೊಕ್ಕ ತಗೊಂಡು ನಮ್ ಕೈ ಕೊಟ್ಟು ಒಂದ್ ಕೈ ಕುಗೊಳ್ಳೋದು, ಒಂದ್ ಕೈ ಕಸ್ಕೊಳ್ಳೋದು, ಎಲ್ಲ ಕೂಡ ತುಟ್ಟಿ ಮಾಡೋದು. ಹೆಣ್ಮಕ್ಳು ಯಾರು ಕೂಡ ಮಾರ್ಕೆಟ್ಗೆ ಹೋಗ್ಬೇಕಾಗ್ತಾ ಇಲ್ಲ, ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಇವತ್ತು ಯಾವ್ದನ್ನು ಹೋದ್ರಿಗಿನ ಒಂದು ಪರ್ಸಲ್ಲಿ, ಸಣ್ಣ ಪರ್ಸಲ್ಲಿ ಒಂದು 10-20 ಸಾವಿರ ರೂಪಾಯಿ ತಗೊಂಡೋದ್ರಿಗಿನ ಕೈ ತುಂಬ ಚೀಲ ತರಕಾರಿ ಕೂಡ ಬರ್ತಾರೆ. ಏನಾಗಿದೆ ಹೇಳ್ರಿ ಇವತ್ತು? ಏನು ಕೂಡ ಒಳ್ಳೇದಾಗ್ಲಿಲ್ಲ. ನಿಮ್ಮ ಸರ್ಕಾರ ಬಂದ ನಂತರ ಏನು ಕೂಡ ಒಳ್ಳೇದಾಗ್ಲಿಲ್ಲ. ಅದಕ್ಕೋಸ್ಕರ 25-26ನೇ ಇಸ್ವಿಯಲ್ಲಿ ಏನು ಬಜೆಟ್ ಅನ್ನು ನೀವು ಮಂಡನೆ ಮಾಡ್ತಾ ಇದ್ರು, ಆ ಬಜೆಟ್ ನಲ್ಲಿ ಇವತ್ತು ನಮಗೆ 24% 24.10% ನಮಗೆ SC ST ಜನಾಂಗಕ್ಕೆ ಏನು ಕೊಡಬೇಕಾಯ್ತನೋ ಅದು ನೇರವಾಗಿ ಕೊಟ್ಟು ಬಿಡಬೇಕು. ನೀವೇನು ಗ್ಯಾರಂಟಿಗಳೇನು ಕೊಡಬೇಕಾಗಿದೆನೋ ಆ ಗ್ಯಾರಂಟಿಗಳಿಗೆ 54,000 ಕೋಟಿ ಆಗುತ್ತಲ್ಲ, 54,000 ಕೋಟಿ ನಿಮ್ಮ ಬಜೆಟ್ ಅಲ್ಲಿ ತೆಗೆದಿಡಿ. ಈ ಹಣವನ್ನು ತೆಗೆದಿಡಬಾರ್ದು. ಬೇಕಾದ್ರೆ ಕಾನೂನು ತೆಗೆದು ನೋಡ್ರಿ, ಕಾನೂನು ಇದೆ. ಇವತ್ತು ಕಾನೂನು ನೀವೇ ಮಾಡಿದ್ರಿ. ಈ ಕಾನೂನಲ್ಲಿ ಅವಕಾಶನೇ ಇಲ್ಲ. ಅವಕಾಶ ಇಲ್ಲ ಅಂದ್ರೆ ಕೂಡ ನೀವು ಇವತ್ತು ಜನರನ್ನು ದಿಕ್ತಪ್ತಾ ಇದ್ರಿ, ಕಾನೂನನ್ನು ಉಲ್ಲೇಖನ ಮಾಡ್ತೀರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಮಾಡ್ತಾ ಇದ್ರಿ. ಇವತ್ತು ಈ ಎಲ್ಲಾನು ಮಾಡಂತ ಟೈಮ್ ನಾವು ಕಣ್ಮುಚ್ಕೊಂಡು ಕೊಡಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೀವಿ. ಈ ಬಜೆಟ್ ಅನ್ನ ಆಗಲಿ, ಬಡವರ ಬಗ್ಗೆ, ಹಿಂದುಳಿದಂತಹ ಜಾತಿಗಳ ಬಗ್ಗೆ, SC ST ಜನಾಂಗದ ಬಗ್ಗೆ ನಿಮ್ಗೇನು ಗೌರವ ಇದ್ರೆ ಅದೇನು ಗ್ಯಾರಂಟಿಗಳು ನೀವು ತೆಗೆದಿಡ್ಬೇಕು, ತೆಗೆದಿಡ್ರಿ. ನಾವೇನು ಬೇಡ ಹೋಗಲ್ಲ. ₹1 ಹಣವನ್ನು ಕೂಡ ಇವತ್ತು ನಾವು ಯಾರು ಕೂಡ ಈ ಗ್ಯಾರಂಟಿಗಳು ಕೊಡಕ್ ಹೋಗಲ್ಲ. ಇವತ್ತು ಬೇರೆ ಬೇರೆ ವಿಷಯಗಳ ಬಗ್ಗೆ ಏನು ಗ್ಯಾರಂಟಿ ಸಲುವಾಗಿ ನೀವು ಹಣವನ್ನು ತೆಗೆದಿಟ್ಟಿದ್ದು, SC ST ಹೆಣ್ಮಕ್ಳ ಬಗ್ಗೆ ಕೂಡ ಆ ಹಣವನ್ನು ತೆಗೆದಿಟ್ಟು ಈ ಹಣವನ್ನು ತಗೊಂಡು ನಮ್ಗೆ ಕೊಡೋದು ಬೇಕಾಗಿಲ್ಲ. ನಮ್ಮ ರೊಕ್ಕ ನಮಗೆ ಕೊಡೋದು ನಮಗೇನು ಬೇಕಾಗಿದ್ದು? ಏನು ಕೆಲಸಗಳು ನಡೀತಾ ಇಲ್ಲ. ಎಲ್ಲ ಕೆಲಸಗಳು ನಿಂತು ನೀರಾಗ್ಬಿಟ್ಟಾವ. ಯಾವ್ದು ಅಭಿವೃದ್ಧಿ ಕೆಲಸಗಳು ಈ ರಾಜ್ಯದಲ್ಲಿ ಏನು ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಕಣ್ಮುಚ್ಕೊಂಡು ಕೊಡುವಂತ ಪ್ರಶ್ನೆ ಇಲ್ಲ. ಈ ಹಣವನ್ನು ತೆಗೆದಿಡಬೇಕು. ನಮ್ಮ ಪಾಲಿನಿಂದ 24.10% ಅನುದಾನ ನಮ್ಮ ಮಕ್ಕಳಿಗೆ, ನಮ್ಮ ಮೂಲಭೂತ ಸೌಕರ್ಯಗಳ ಸಲುವಾಗಿ, ನಮ್ಮ ಸಮುದಾಯ ಭವನಗಳ ಸಲುವಾಗಿ, ನಮ್ಮ ಎಲ್ಲ ಯೋಜನೆಗಳ ಸಲುವಾಗಿ ಬೇಕಾಗಿದೆ. ನಿಮ್ಮ ಗ್ಯಾರಂಟಿಗಳು ಬೇಕಾದ್ರೆ ನಾವೆಲ್ಲ ಕೂಡ ತೆಗೆದಿಡುವಂತ ಕೆಲಸ ತಾವೆಲ್ಲರೂ ಕೂಡ ಮಾಡ್ರಿ ಅನ್ನಂತ ನಾನು ಒಂದು ರೀತಿ ಆಗ್ರಹವನ್ನು ಪಡಿಸುತ್ತಾ ಇವತ್ತು ನಮ್ಮ ಹೋರಾಟ ಅಂದ್ರಿಗಿನ ಇವತ್ತು ಈ ಪತ್ರಿಕಾಗೋಷ್ಠಿ ಮುಗಿಸಿದ ನಂತರ ಪುನಃ ನಾವು DC ಆಫೀಸ್ಗೆ ಹೋಗ್ತೀವಿ. DC ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡ್ತೀವಿ. ಮಾಲಾರ್ಪಣೆ ಮಾಡಿದಂತ ಆ ಮಕ್ಕಳೆಲ್ಲರೂ ಕೂಡ ನಮ್ಗೆ ಲ್ಯಾಪ್ಟಾಪ್ ಬಂದಿಲ್ಲ, ಸ್ಕಾಲರ್ಶಿಪ್ ಬಂದಿಲ್ಲ, ನಮ್ಗೆ ಅದು ಬಂದಿಲ್ಲ, ಇದು ಬಂದಿಲ್ಲ ಅಂತೇಳಿ ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ಕೊಡ್ತಿದ್ರ. ಅವ್ರ ಹತ್ರ ಒಂದು ಮನವಿ ಪತ್ರ ಇಸ್ಕೊಂತೀವಿ. ಇಸ್ಕೊಂಡ ನಂತರ DC ಹೋಗಿ ನಾವು ಪುನಃ ಇದನ್ನ ನಮ್ಮ ಹೋರಾಟದ ಒಂದು ಮನವಿಯನ್ನು ಕೂಡ ಅಲ್ಲಿ ಸಮರ್ಪಣೆ ಮಾಡುವಂತ ಕೆಲಸವನ್ನು ಮಾಡ್ತೀವಿ. ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ಬಹಳ ದಿನಗಳ ಕಾಲ ಈ ನಾಟಕ ಕಂಪನಿಗಳು ನಾಟಕ ನಡೆಯಲ್ಲ. ಮುಂದಿನ ದಿನಗಳಲ್ಲಿ ಕೂಡ ನಾವು ಎದ್ದು ನಿಲ್ತೀವಿ, ಹೋರಾಟ ಮಾಡ್ತೀವಿ. ನಮಗೇನು ಬಡವರ ಪರವಾಗಿ ಏನು ಅನುಕೂಲ ಆಗ್ಬೇಕಾದ ಅದು ಮಾಡ್ಕೊಳ್ಳಿ. ಅವ್ರು ಏನೇನು ಮಾಡ್ತಾರೋ ಇನ್ನೊಂದು ಎಲ್ಲ ಕೂಡ ಮಾಡ್ಕೊಂಡು ಹೋಗ್ಲಿ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆ, ಅವ್ರದೇ ಬಜೆಟ್ ಇದೆ, ಅವರೇ ಹಣಕಾಸಿನ ಮಂತ್ರಿಗಳು ಇದಾರ, ಅನುಭವಸ್ಥರಿದಾರ. ಅವ್ರು ಏನ್ ಬೇಕಾದ್ರೆ ಕೂಡ ಮಾಡ್ಕೊಳ್ಳಿ. ಯಾಕಂದ್ರೆ ರೊಕ್ಕ ಎಲ್ಲಿಂದ ತಗೊಂಡ್ಬರ್ಬೇಕಂತ ಗೊತ್ತಿರೋ ಮಾತ್ರ ಈಗ ಗ್ಯಾರಂಟಿಗಳು ಕೊಟ್ಟಿರ್ತಾರೆ. ನಮ್ದೇ ಬೇಡ ಅನ್ನಕ್ ಹೋಗಲ್ಲ. ಎಲ್ಲ ಕೂಡ ಗ್ಯಾರಂಟಿ ಕೊಡ್ತಾ ಇದ್ರೆ ಇನ್ನ ಕೊಡ್ಲಿ, ಬೇಡ ಅನ್ನಕ್ ಹೋಗಲ್ಲ. ಆದ್ರೆ ಬಜೆಟ್ ಅಲ್ಲಿ ಅಲೋಕೇಶನ್ ಮಾಡ್ಕೊಂಡು ಕೊಡ್ಲಿ ಅನ್ನೋಂಥ ನಮ್ಮ ಒತ್ತಾಯ ಆಗಿದೆ. ನಮ್ಮ ಸಮುದಾಯದ ಅಮೌಂಟ್ ನಾವು ತಗೋಬಾರ್ದು ಅನ್ನೋಂಥ ಒತ್ತಾಯ ಕೂಡ ಮಾಡ್ತೀವಿ. ಶ್ರೀರಾಮ್ನವ್ರೆ, ಈ ಪ್ರಶ್ನೆಗಳು ಇಷ್ಟೊತ್ತು ಮಾತಾಡಿದ್ರಲ್ಲ, ಇದನ್ನ ನೀವು ಒಂದು 6 ತಿಂಗಳಿಂದ ಚಳವಳಿ ಮಾಡಿದ್ರೆ 1,000 ಕೋಟಿ ಉಳಿಸಬಹುದಾಗಿತ್ತಲ್ಲ. ನಾ 7ನೇ ತಾರೀಕು ಬಜೆಟ್ ಇಟ್ಕೊಂಡ್ಬಂದು ಇವತ್ತು ಸುಧಾರಣೆ ಮಾಡಿದ್ರೆ 25,000 ಕೋಟಿ ಹೋದ್ಮೇಲೆ ಮಾಡಿದ್ರೆ ಯಾವ ತರದ ಉಪಯೋಗ ಆಗುತ್ತೆ ದಲಿತರಿಗೆ? ಇದನ್ನ 6 ತಿಂಗಳಿಂದ ಮಾಡಬೇಡಿ ಅಂತ ಯಾರು ಬೇಡಿ ಹಾಕಿದ್ರ? ಅದನ್ನು ಬದ್ಧತೆ ಇರೋದು ಮಾಡ್ಬೇಕಾಗಿತ್ತಲ್ಲ. ನಮ್ದು ಭಾರತೀಯ ಜನತಾ ಪಾರ್ಟಿ ಮುಂಚೆಯಿಂದ ಕೂಡ ಈ ಸಮುದಾಯಗಳ ವಿಚಾರ ಬಂದಂತ ಟೈಮ್, ಹಿಂದುಳಿದಂತಹ ಜಾತಿಗಳ ವಿಚಾರ ಬಂದಂತ ಟೈಮಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಕೂಡ ಇಂಥ ದೊಡ್ಡ ಸಾಹಸಕ್ಕೆ ಜೇನುಗುಡಿಗೆ ಯಾವತ್ತೂ ಕೂಡ ಕೈ ಹಾಕಿಲ್ಲ. ಇವತ್ತು ಈ ಸರ್ಕಾರ ಅನ್ನಂಥದ್ದು ಏನಿದೆನೋ ಕೇವಲ ಅಧಿಕಾರಕ್ಕಿಂತ ಬರ್ಲಿದ ಮುಂಚೆನೆ ಎಲ್ಲದ ಬಗ್ಗೆ ಮಾತಾಡ್ತಾರ. ಅಧಿಕಾರವನ್ನು ಬಂದ ನಂತರ ಈ ಸಮುದಾಯಗಳನ್ನು ಮರೆತು ಹೋಗ್ತಾರೆ.
ಆದ್ರೆ ಅವ್ರಿಗೆ ಇವತ್ತು ಭಗವಂತ ಈ ಕಲಿಕಾಲ ಆಗಿರೋ ಕಾರಣ, ಈ ಕಲಿಕಾಲದಲ್ಲಿ ರಾಕ್ಷಸರಿಗೆ ಅವ್ರಿಗೆ ಅವಕಾಶಗಳು ತುಂಬಾ ಇರೋ ಕಾರಣ ಸತ್ಯವಂತರು ಎಲ್ಲೋ ಒಂದ್ ಕಡೆ ಸೋತು ಹೋಗ್ತಿರ್ತಾರ. ಹಂಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ರಾಕ್ಷಸರ ಕಾಲ ಇದೆ. ಅವರು ಇವತ್ತು ನಡೀತಾ ಇರೋ ಕಾರಣ ಇವತ್ತು ಈ ರೀತಿ ಮಾಡ್ತಾ ಇದ್ರು, ಜನರು ಅವ್ರು ಮೆಚ್ಚಿಸ್ತಾ ಇದ್ದಾರ. ನಾವು ಸೋತಿರೋ ಕಾರಣ ಮುಂದಿನ ದಿನಗಳಲ್ಲಿ ಜನರಿಗೆ ಪುನಃ ತಿಳಿಸಿ ಪುನಃ ಏನು ಮಾಡ್ಬೇಕು ಮಾಡಂತ ಕೆಲಸ ಮಾಡ್ತೀವಿ. ಈ ಕಲಿಕಾಲದಲ್ಲಿ ಹಂಗೆ ಇದೆ ಸರ್. ಇವಾಗ ನೋಡ್ರಿ, ಎಲ್ಲಾ ವಿಚಾರದಲ್ಲಿ ಇವತ್ತು ಎಷ್ಟು ಅನ್ಯಾಯ ಆಗ್ತಾ ಇದ್ರೆ ಕೂಡ ಇವತ್ತು ನಮ್ಮನ್ನ ಎಲ್ಲಾರು ಕೂಡ ಯಾಮಾರಿಸಿ ಇಲ್ಲೊಂದು ಹೇಳೋದು ಅಲ್ಲೊಂದು ಹೇಳೋದು, ನಮ್ಮ ರೊಕ್ಕನೆ ತಗೊಂಡು ನಮಗೆ ಕೊಡೋದು, ಈ ಕೈ ಕೊಡೋದು ಈ ಕೈ ಕಸ್ಕೊಳೋದು, ಎಷ್ಟು ಕನ್ಫ್ಯೂಷನ್ ಮಾಡಿದಾರೆ ಅಂದ್ರೆ ಈಗ ಇಷ್ಟು ಕನ್ಫ್ಯೂಷನ್ ಸರ್ಕಾರ ಇಲ್ಲಿದ್ದಿಲ್ಲ. ಎಷ್ಟು ಕನ್ಫ್ಯೂಷನ್ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಅಂತಾರ, ಮತ್ತೆ ನಾವು ಇಲ್ಲಿ ತನಕ 3 ತಿಂಗಳು 6 ತಿಂಗಳಾಯ್ತು ಗ್ಯಾರಂಟಿ ರೊಕ್ಕ ಕೊಟ್ಟಿಲ್ಲ. ಅವ್ನು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಪಟ್ಟದಲ್ಲಿ ಹಾಕಿರ್ತಾನೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬಂದ್ರೆ ಆಗ್ತಾನ, ಎಲೆಕ್ಷನ್ ಬಂದಿದ್ರೆ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆ ಹೋದ್ರೆ ಮತ್ತೆ ಬೈ ಎಲೆಕ್ಷನ್ಗಳು ಆಗ್ತಾರ. ಇದಂತ ನಾಯಪ್ಪ ನಮ್ಗೆ ಹಾಕಂಗಿದ್ರೆ ನಿನ್ಗೆ ಪ್ರಾಮಾಣಿಕವಾಗಿದ್ದ ತಿಂಗಳು ಹಾಕು, ಹಾಕೋದಿಲ್ಲ. ಇವತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲಿ ಕೂಡ 3-4 ತಿಂಗಳು ಆಯ್ತಣ್ಣ, 5 ತಿಂಗಳಾಯ್ತು. 5 ತಿಂಗಳಿಂದ ರೊಕ್ಕನೇ ಬಂದಿಲ್ಲ ಅಣ್ಣ. ಎಲ್ಲರೂ ಏನಂತಾರೆ, 5 ತಿಂಗಳಿಂದ ರೊಕ್ಕ ಬಂದಿಲ್ಲ ಅಂದ್ರೆ ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆಗಲ್ಲ ಮುಂದೆ ಜನರೆಲ್ಲ ಕೈ ಹೋಗ್ತಾರೆ. ಜಿಲ್ಲಾ ಪಂಚಾಯತ್ ಚುನಾವಣೆ ಘೋಷಣೆ ಆದ್ರೆ 5 ತಿಂಗಳು ರೊಕ್ಕ ಬರ್ತಿತ್ತು ಅಂತಾರೆ. ಮಾಡ್ತಾ ಇದ್ದಾರೆ. ನಾವು ₹1 ಹಣವನ್ನು ಕೂಡ SC ಬಳಸಿಲ್ಲ. ಆದ್ರೆ ಸೆಂಟ್ರಲ್ ಕೊಡ್ಬೇಕಾದಂತ ಅನುದಾನವನ್ನ ಅವ್ರು ಕೊಡ್ತಾ ಇಲ್ಲ. ಅದನ್ನೇ ಬಿಜೆಪಿ ಹೇಳ್ತಾ ಇಲ್ಲ. ಇಲ್ಲಿ ನೋಡಪ್ಪ, ಇದು ಕಾನೂನು ಮಾಡಿರಂತದ್ದು ಸರ್ಕಾರ. ಇದು ಕಾನೂನು ಇದ್ದಂತ ಟೈಮಲ್ಲಿ, ಸರ್ಕಾರದಲ್ಲಿ ಕಾನೂನುಗಳು ಇದ್ದಂತ ಟೈಮಲ್ಲಿ ಎಲ್ಲಿ ಕೂಡ ಬೇಕಾದ್ರಿಗಿನ ಇವತ್ತು ನಾನು ಹೇಳ್ತಾ ಇರೋಂತ ವಿಚಾರ, ಉದಾಹರಣೆಯಾಗಿ 5 ಗ್ಯಾರಂಟಿ ಪಂಚರತ್ನಗಳ ಯೋಜನೆ ಅಡಿಯಲ್ಲಿ ಅವರು 5 ಗ್ಯಾರಂಟಿಗಳು ಕೊಟ್ಟಾರ. 5 ಗ್ಯಾರಂಟಿಯಲ್ಲಿ ಎಲ್ಲಾ ಸಮುದಾಯಗಳಲ್ಲೂ ತಗೊಂತಾ ಇದ್ದಾರೆ. ಇದು ವೆರಿ ಕ್ಲಿಯರ್ ಇರ್ತದೆ, ಯಾವ್ದು ಮುಚ್ಚಿಮನಿಲ್ಲ. ಎಲ್ಲಾ ಸಮುದಾಯಗಳಲ್ಲೂ ಬಡತನ ರೇಖೆಯಿಂದ ಕೆಳಗಡೆ ಇದ್ದಂತ ತಗೊಂತಾ ಇದ್ರು. ಇವತ್ತು ಇದನ್ನ 2 ತರ ವಿಂಗಡಣೆ ಮಾಡೋಣ. SC ಜನಾಂಗದವರು ಒಂದು ಕಡೆ ವಿಂಗಡಣೆ ಮಾಡೋಣ, ಜನರಲ್ ಕಮ್ಯುನಿಟಿ ಒಂದು ಕಡೆ ವಿಂಗಡಣೆ. ಈ ಜನರಲ್ ಕಮ್ಯುನಿಟಿ ಅವ್ರದ್ದು ಏನಿದೆ ಅದು ರೊಕ್ಕ ತೆಗೆದಿರ್ತಾರ. ಈ SC ಜನಾಂಗದವ್ರು ಏನಿದ್ರು ಈ ರೊಕ್ಕ ತಗೊಂಡು ಈ ರೊಕ್ಕನೇ ತಿರುಗುತ್ತಾರ. ಪ್ರಶ್ನೆ ಏನಂದ್ರೆ, ನೀವು ಕೇಂದ್ರ ಸರ್ಕಾರದಿಂದ ಅಲ್ಲಲ್ಲ, ಕೇಂದ್ರ ಸರ್ಕಾರ ಬಹುಶಃ ಇವತ್ತು ಅವ್ರು ಬೇಕಾದ್ರಿಗಿನ ದಾಖಲಾತಿಗಳು ಕೊಡ್ಲಿ. ಕೇಂದ್ರ ಸರ್ಕಾರ ಅವ್ರಿದ್ದಂತ ಏನು UPA ಸರ್ಕಾರ 10 ವರ್ಷಗಳ ಕಾಲ ಇದಕ್ಕಿಂತ ಇಲ್ಲ ಅಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅವ್ರು ಯಾರ್ಯಾರು ಪ್ರಧಾನಮಂತ್ರಿಗಳಾದ್ರೆ ಜವಾಹರ್ಲಾಲ್ ನೆಹರು ಹಿಡ್ಕೊಂಡು ಅದು ಹಿಡ್ಕೊಂಡು ಇಲ್ಲಿ ತನಕ ಮನಮೋಹನ್ ಸಿಂಗ್ ತನಕ ಕೂಡ ಎಷ್ಟು ಕೊಟ್ಟಾರೆ ಅಂತೇಳಿ ಅವ್ರ ದಾಖಲಾತಿ ಬಿಡುಗಡೆ ಮಾಡಿ ಬೇಕಾದ್ರೆ ಐ ರೆಡಿ ಟು ಫೇಸ್. ಎಲ್ಲಿ ಕರೀತಾರೋ ಬೇಕಾದ್ರೆ ಮೈಸೂರಲ್ಲಿ ನಾವೆಲ್ಲರೂ ಕೂಡ ಬಂದ್ಬಿಡ್ತೀವಿ. ಅವ್ರ ಎಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನ ತಂದಾರ, ನಮ್ಮ ಸರ್ಕಾರ ಬಂದಂತ ಎಷ್ಟು ಅನುದಾನ ಕೊಟ್ಟಿದ್ರ, ಇದು ಈ ಚರ್ಚೆ ಆಗಲಿ ಸರ್. ಅವರು ತಂದಿಲ್ಲ ಅಂತ ಹೇಳಿದ್ರೆ ಬಿಜೆಪಿಯ ಸರ್ಕಾರಕ್ಕೆ ಅಧಿಕಾರಕ್ಕೆ ತಂದದ್ದಂತೇಳಿ ಈ ಬ್ಲೇಮ್ ಗೇಮ್ ಅಲ್ಲಿ ಜನರು ಬಡವಾಗ್ತಾ ಇದಾರೆ ಅಂತ. ನಿಮ್ಮ ಗಂಡ ಹೆಂಡತಿ ಜಗಳದಲ್ಲಿ ಅವ್ರ ಮೇಲೆ ನೀವು, ನಿಮ್ಮ ಮೇಲೆ ಅವ್ರು ಮಾಡಿ ಜನಗಳು ಬಡವಾಗ್ತಾ ಇದ್ದಾರೆ. ಜನರನ್ನ ನೀವು ಮೂರ್ಖರನ್ನಾಗಿ ಮಾಡ್ತಿದೀವಿ ಅಂತ ಎರಡೂ ಪಕ್ಷಗಳು. ನಾವು ಯಾವತ್ತಿದ್ರು ಕೂಡ ಜನರ ಪರವಾಗಿ, ಇವತ್ತು ಕೂಡ ಜನರು ಕೊಡ್ರಿ ಅಂತ ಇದೆ. ನಾವು ಬೇಡ ಅಂತ ಇಲ್ಲ, ನಾವು ಯಾವತ್ತು ಕೂಡ ಬೇಡ ಅಂತ ಇಲ್ಲ. ನೆನ್ಪಿಡ್ಕೋಬೇಕು, ನಾವು ಯಾರು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಈ ಯೋಜನೆಗಳ ಬಗ್ಗೆ ನಾವು ವಿರೋಧಿಗಳಲ್ಲ. ಕ್ಲಿಯರ್ ಆಗಿ ಏನ್ ಹೇಳ್ತಾ ಇದ್ದಂದ್ರೆ, ಯಾವ ಹಣ ಏನೇನಿದೆಯೋ ಅದೆಲ್ಲ ಹಣವನ್ನು ಕೊಟ್ಟು ಸರ್, ನಾನು ಅದೆಲ್ಲ ಹೇಳಿ ಸರ್. ನನ್ನ ಪ್ರಶ್ನೆ, ಆರೋಪ ಪ್ರತ್ಯಾರೋಪ ಮಾಡಿಕೊಂಡು ಜನರ ಮೇಲೆ ಪರಿಣಾಮ ಬೀರ್ತಾ ಇದೆ. ಇದು ಜನರನ್ನ ಮೂರ್ಖರನ್ನಾಗಿ ಮಾಡ್ತಿದೆ ಎರಡೂ ಪಕ್ಷದವರು ಅಂತ ನೆಸಿಟಿ ಭಾರತೀಯ ಜನತಾ ಪಾರ್ಟಿಗೆ ಬಿದ್ದಿಲ್ಲ. ಅಂತ ನೆಸಿಟಿ ಯಾವತ್ತಿದ್ರು ಕೂಡ ಕ್ಲಿಯರ್ ಆಗಿ, ನಾವು ಯಾವತ್ತಿದ್ರು ಕೂಡ ನುಡಿದಂತೆ ನಡೆಯೋರು. ನಾವು ಯಾವತ್ತು ಕೂಡ ನುಡಿಯೋದೊಂದು ನಡೆಯೋದೊಂದು ಅಂತ ಮಂದಿ ನಾವಲ್ಲ. ಭಾರತೀಯ ಜನತಾ ಪಾರ್ಟಿ ಜನ ಯಾವತ್ತಿದ್ರು ಕ್ಲಿಯರ್ ಕಟ್ ಆಗಿ ಏನೇನು ಮಾತನ್ನ ಕೊಟ್ಟಿದೋ ಮೀಸಲಾತಿ ಇಟ್ಕೊಂಡು, ಇವತ್ತು SC ಜನಾಂಗಕ್ಕೆ ಮೀಸಲಾತಿ ಇಟ್ಕೊಂಡು, ಪರಿಶಿಷ್ಟ ವರ್ಗಗಳಿಗೆ ಇವತ್ತು ಸಚಿವಾಲಯ ಹಿಡ್ಕೊಂಡು, ಎಲ್ಲ ನಿಗಮಗಳ ಹಣ ಹಿಡ್ಕೊಂಡು, ಇವತ್ತು ಎಲ್ಲಾ ವಿಚಾರದಲ್ಲಿ ಕೂಡ ಬಹಳ ಕ್ಲಿಯರ್ ಇದೀವಿ ನಾವು. ಹೋರಾಟ ಲಾಜಿಕಲ್ ಎಂಡ್ಗೆ ಹೋಗ್ತಾ ಇಲ್ಲ ಅಂತ. ಹೋರಾಟಗಳು ಲಾಜಿಕಲ್ ಎಂಡ್ಗೆ ಹೋಗ್ತಾ ಇಲ್ಲ ಸರ್. ಹೋರಾಟಗಳು ಲಾಜಿಕಲ್ ಎಂಡ್ಗೆ ಹೋಗ್ತಾ ಇಲ್ಲ. ಬರೀ ಹೋರಾಟವಾಗಿ ಉಳ್ಕೊಂಡಿದೆ. ಅವರು ಇವತ್ತು ಅಧಿಕಾರಕ್ಕೆ ಬಂದ್ಬಿಟ್ಟಾರೆ. ಅಧಿಕಾರಕ್ಕೆ ಹೆಂಗ್ ಬಂದ್ಬಿಟ್ಟಾರೆ ಅಂದ್ರೆ, ಇವತ್ತು ಎಲ್ಲೋ ಒಂದು ಕಡೆ ಸುಳ್ಳನ್ನು ಸತ್ಯ ಮಾಡಿ, ಆ ಸತ್ಯವನ್ನು ಕೆಳಗಡೆ ಬೀಳುವಂಗ ಮಾಡಿ, ಆ ಸತ್ಯವನ್ನು ಬಿದ್ದೋದ ನಂತರ ಭಗವಂತ ಎಲ್ಲೊಂದ್ ಕಡೆ ಕಾಪಾಡ್ತಾನೆ. ಚಾಮುಂಡೇಶ್ವರಿ ತಾಯಿ ಕಾಪಾಡ್ತಾಳೆ, ಇಲ್ಲ ನಾವು ಹೋಗಲ್ಲ. ಅದಕ್ಕೆ ಸಮಯ ಬೇಕಾಗುತ್ತೆ. ಆ ಸಮಯ ತನಕ ನಾವು ಕಾಯ್ಬೇಕಾಗುತ್ತೆ. ಇನ್ನು 3 ವರ್ಷಗಳ ನಂತರ ಸತ್ಯ ಮತ್ತು ಇದು ಏನು ಸುಳ್ಳಿನ ಬಗ್ಗೆ
ಇವತ್ತು 3 ವರ್ಷಗಳ ನಂತರ ಜನರು ಅವತ್ತು ತೀರ್ಮಾನ ಅಥವಾ ಇವತ್ತು ಸಂದರ್ಭ ಇದು. ಅದಕ್ಕೋಸ್ಕರವಾಗಿ ಯಾವತ್ತುಗಳು ಸತ್ಯವನ್ನು ಮುಚ್ಚಿಡಕ್ಕಾಗಲ್ಲ. ಖಂಡಿತವಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ SC ST ಜನಾಂಗದ ಪರವಾಗಿ, ಮಹಿಳೆಯರ ಪರವಾಗಿ, ಎಲ್ಲ ವರ್ಗದ ಜನರ ಪರವಾಗಿ ಇವತ್ತು ಸರ್ಕಾರ ಏನು ಒಂದು ಕೈ ಕೊಡು ಒಂದ್ ಕಡೆ ಕಿತ್ಕೊಂತ ಇದನೋ ಅದು ವಿರುದ್ಧವಾಗಿ ನಾವು ನಿಂತಿದ್ದೀವಿ.